ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಪ್ರಶ್ನಾಶಾಸ್ತ್ರದ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ವಿವರಣೆಯನ್ನು ಮಾಡಲಿಕ್ಕಿದ್ದೇನೆ. ನಾನು ಕೇಳಿದ ಪ್ರಶ್ನೆಗೆ ಒಬ್ಬಳು 86 ಅಂತ ಕೊಟ್ಟಳು. ಅದನ್ನು ನೀವು KP ಹೊರರಿ ಅಸ್ಟ್ರಾಲಜಿಯಲ್ಲಿ ಈ ರೀತಿ ನಾನು ತುಂಬಿಸಿದ ನೋಡಿ, ಆ ರೀತಿ 86 ಅಂತ ಹಾಕಿಬಿಟ್ಟು ಜನರೇಟ್ KP ಹೊರರಿ ಚಾರ್ಟ್ ಅಂತ ಮಾಡಿಬಿಡಿ. ಆವಾಗ ಇದು ಬರ್ತದೆ. ಇಲ್ಲಿ ಅವಳು ಕೇಳಿದ ಪ್ರಶ್ನೆ ಏನು, ನನಗೆ ಜಾಬ್ ಸಿಗ್ತದೋ. ಅದಕ್ಕೆ 6ನೇ ಮನೆ, 6ನೇ 6th ಕಸ್ಪ್, ಯಾರೇ ಆದರೆ ಹೊಸಬರಾಗಿದ್ದರೆ 6th ಕಸ್ಪ್ ಮತ್ತು 10th ಕಸ್ಪ್ ಎರಡನ್ನೂ ನೋಡಬೇಕಾಗುತ್ತೆ. ಇಲ್ಲಿ 6ನೇ ಕಸ್ಪ್ ಯಾವುದು? ಶನಿ. 6th ಕಸ್ಪ್ ನೋಡಿ, ಇಲ್ಲಿ ಮೇಲ್ಗಡೆ ಸ್ಯಾಟರ್ನ್ ಅಂತ ಇದೆ. ನೋಡಿ, 6ನೇ ಕಸ್ಪ್ ಸ್ಯಾಟರ್ನ್, 10th ಕಸ್ಪ್ ಆಲ್ಸೋ ಸ್ಯಾಟರ್ನ್. ಸ್ಯಾಟರ್ನಿಗೆ ಏನಿದೆ 7, 6. ಜುಪಿಟರ್ NL ನಕ್ಷತ್ರ ಲಾರ್ಡ್ 10, 5, 8. ಶುಕ್ರ 8, ಕೆಳಗಡೆ 3 and 10 ಡಿನಾಮಿನೇಟ್ರಲ್ಲಿ. ಸೊ ಇಲ್ಲಿ ಶುಕ್ರ 8 /3 ಅಂಡರ್ಗ್ರೌಂಡಲ್ಲಿ 10 ಇದೆ. ಬೃಹಸ್ಪತಿಗೆ ನ್ಯೂಮರೇಟ್ರಲ್ಲೇ 10 ಇದೆ. ಮೂನ್ 10 ನ್ಯೂಮರೇಟ್ರಲ್ಲಿದೆ. ಅಂದರೆ ಏನಾಯಿತು, ಇದನ್ನು ನೋಡಿದ ತಕ್ಷಣ ಹೇಳ್ಬೋದು ಇವಳಿಗೆ ಗೌರ್ಮೆಂಟ್ ಉದ್ಯೋಗ ಗ್ಯಾರಂಟಿ. ಅದಕ್ಕೆ ದಶ ಕೂಡ ನೋಡಬೇಕಾಗುತ್ತೆ, ದಶ ಯಾವುದು ರನ್ ಆಗ್ತಾ ಇದೆ ಅಂತೇಳಿ. ಇದನ್ನು ನೀವು ಸುಲಭವಾಗಿ ನೋಡ್ಬೋದು. ಸನ್ನಿಗೆ 7/1 ಎಲ್ಲಿ ನೋಡ್ತೀರಾ ಅಂದರೆ KP ನ್ಯೂ ಆಸ್ಟ್ರೋದಲ್ಲಿ ಅಲ್ಲಿ ಕೆಳಗಡೆ ಬರ್ತದೆ. ಅದನ್ನು ನೀವು ಪ್ರತಿಯೊಂದು ಗ್ರಹಗಳಿಗೆ 7/1, ಮೂನ್ 10/12, ಮಂಗಲ 11/9, 8, ಬುಧ 8/2, 11, ಬೃಹಸ್ಪತಿ 10/5, 8, ಶುಕ್ರ 8/3, 10, ಶನಿ 7/6, ರಾಹು 8, ಕೇತು 2. ಇದನ್ನು ನೀವು ಹಾಕ್ಬೋದು. ಆಮೇಲೆ ಸ್ಟಾರ್ ಲಾರ್ಡ್ ಯಾವುದು, ಸಬ್ ಲಾರ್ಡ್ ಯಾವುದು, ಸಬ್ ಲಾರ್ಡ್ ಯಾವುದು ಅಂತ ಕೂಡ ಹಾಕಿದರೆ ನಿಮಗೆ ಎಫೆಕ್ಟಿವ್ ಲಿಂಕ್ ಗೊತ್ತಾಗ್ತದೆ. ಓಕೆ, ಈಗ ಸೂರ್ಯನಿಗೆ ಇಲ್ಲಿ ಏನು ಬಂತು, 10/12 ಬಂತು, SSL. ಸೊ ಎಲ್ಲ ನೋಡಿ, ಆಲ್ಮೋಸ್ಟ್ ಆಲ್ ಯು ಕ್ಯಾನ್ ಥಿಂಕ್ ದ್ಯಾಟ್ ದೇ ಆರ್ ಪ್ರೋ ಗೌರ್ಮೆಂಟ್ ಉದ್ಯೋಗ. ಓಕೆ, ನಕ್ಷತ್ರ ಲಾರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, NL. ಸಬ್ ಲಾರ್ಡ್ ಈಸ್ ಆಲ್ಸೋ. ಇಲ್ಲಿ KP ಸಿಸ್ಟಮಲ್ಲಿ ಸಬ್ ಲಾರ್ಡ್ ಈಸ್ ಗ್ರೇಟರ್ ದ್ಯಾನ್ ನಕ್ಷತ್ರ ಲಾರ್ಡ್ ಈಸ್ ಗ್ರೇಟರ್ ದ್ಯಾನ್ ಪ್ಲಾನೆಟ್ ಅಂತ. ಓಕೆ, ಸೊ ಇದರಿಂದ ನಿಮಗೆ ಯಾವ ಉದ್ಯೋಗ ಯಾವಾಗ ಸಿಗ್ತದೆ. ಇಲ್ಲಿ ನೋಡಿ, ಇನ್ನೊಂದು ಇಲ್ಲಿ 86ಕ್ಕೆ ನಾನು ಇಲ್ಲಿ ಕೆಳಗಡೆ ಎಲ್ಲ ಹಾಕಿದ್ದೆ ನೋಡಿ, ಪರ್ಟಿಕ್ಯುಲರ್ಲಿ ಯಾವುದೆಲ್ಲ ಇದೆ ಅಂಥೇಳಿ. ಓಕೆ, ಇಲ್ಲಿ 86 ಸೇಮ್ ಪ್ರಶ್ನೆಗೆ ಯಾವುದು 86 ಸಂಖ್ಯೆಗೆ 86 ಅಲ್ಲದು, ಹೌದು, ಬೇಬಿ ಯಾವ ಚೈಲ್ಡು ಅಂತ. ಅದಕ್ಕೆ 5th ಕಸ್ಪ್ ನೋಡ್ಬೇಕು ನೀವು. 5th ಕಸ್ಪ್ ಇಲ್ಲಿ ಏನಿದೆ, ಬುಧ ಇದೆ ನೋಡಿ, ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಇಲ್ಲಿ ನೋಡಿ ಏನಿದೆ, ಬುಧ. ದಿಸ್ ಇಸ್ ಮರ್ಕ್ಯೂರಿ. ಮರ್ಕ್ಯೂರಿಯಲ್ಲಿ 11, 2, 5 ನೋಡಿ, 5 ಡಿನಾಮಿನೇಟ್ರಲ್ಲಿ 2, 5 ಇದೆ. ಸ್ಟಾರ್ ಲಾರ್ಡ್ ಸ್ಯಾಟರ್ನ್ 10/10/1, 9. ಸಬ್ ಲಾರ್ಡ್ ವೀನಸ್ 11/1, 6.
ಸೊ ಸಕ್ಸಸ್ಫುಲ್. ಓಕೆ, 11/16 ಅಂದರೆ ಆಪರೇಷನ್ ಗ್ಯಾರಂಟಿ, ಸಿಸೇರಿಯನ್ ಮಾಡ್ಬೋದು. ಈಗಿನ ಕಾಲದಲ್ಲಿ ಎಲ್ಲವುದು ಸಿಸೇರಿಯನ್. ಸೊ ಸಕ್ಸಸ್ಫುಲ್ ನೀವು ಹೇಳ್ಬೋದು, ಮಗು ಆಗುತ್ತೆ, ಸಕ್ಸಸ್ಫುಲ್ ಬೇಬಿ ಅಂತ ಹೇಳ್ಬೋದು. ಇಲ್ಲಿ 166 ಅವರ ಹುಡುಗಿ ಯಾರನ್ನು ಲೈಕ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮದುವೆ ಆಗ್ತದ ಅಂತ. ಆವಾಗ 7th ಕಸ್ಪ್ ನೋಡಬೇಕು. 7ನೇ ಮನೆ ನೋಡಿ, ಸ್ಯಾಟರ್ನ್ ಇದೆ. 7ನೇ ಮನೆ ಸ್ಯಾಟರ್ನ್ ನೋಡಿ, ಇಲ್ಲಿ 3/10, 6/2 4, 4/7 11. ಓಕೆ, 7th ಕಸ್ಪ್ ಸ್ಯಾಟರ್ನ್, 3/10, 6/2 4. ಸೊ NL ಏನು? If NL 3, 7 and 11 comes in the numerator, then marriage is confirmed ಅಂತೇಳಿ ಹೇಳ್ಬೋದು. ಓಕೆ, ಬಟ್ ಇನ್ NL or SL, if numerator shows 4, then there will be break in engagement ಅಂತ. ಇಲ್ಲಿ ಸಬ್ಲಾಡ್ ಅಲ್ಲಿ ನೋಡಿ 4/7 11. 7/11 is actually showing successful. That means marriage ಆಗುತ್ತೆ. So we have to wait and watch. Okay, so like that you can do anything in KP system. ಪ್ರಶ್ನಾಶಾಸ್ತ್ರ ಅಂದರೆ ನೀವೇನು ದೊಡ್ಡ ವಿಚಾರ ಅಂತ ತಿಳ್ಕೊಬೇಡಿ. ಓಕೆ, ನೀವು ಡೇಟ್ ಆಫ್ ಬರ್ತ್ ಕೊಟ್ಟರು ನೋಡ್ಬೋದು, ನಂಬರ್ ಕೊಟ್ಟರು ನೋಡ್ಬೋದು. ಓಕೆ, ಅದಕ್ಕೆ ಯಾವ ರೀತಿಯ ಇದು ಬೇಡ ಆಗುತ್ತೆ. ಸೊ ಇನ್ನೊಂದು ಸಂಖ್ಯೆಯನ್ನು ತಗೊಳ್ತೇನೆ ನಾನು, ಬೇಡ ನಿಮಗೆ ತೋರಿಸ್ತೇನೆ. ಯಾಕೆ ಇದನ್ನು ನನ್ನ ಬರ್ದದ್ದನ್ನು ಯಾಕೆ ತೋರಿಸ್ಬೇಕು, ನಿಮಗೆ ಆ ಲೈವ್ ಎಕ್ಸಾಂಪಲ್ಲೇ ತಗೊಳ್ತೇನೆ. ಈಗ ಒಬ್ಬರಿಗೆ ಪ್ರಶ್ನೆಯನ್ನು ಕೇಳಿದರು, ಮ್ಯಾರೇಜ್. ಓಕೆ, ಅವ್ರೇನು ಕೊಟ್ಟರು? 77 ಅಂತ ಕೊಟ್ಟರು. ನೋಡಿ 77, ಮ್ಯಾರೇಜ್ ಆಗ್ತದೋ ಇಲ್ವೋ? ಸೊ ಜನರೇಟ್ KP ಹೊರರಿ ಚಾರ್ಟ್. ಸೊ ಮ್ಯಾರೇಜ್ಗೆ ಯಾವ್ದು ಬೇಕು ನಿಮಗೆ? 7th ಕಸ್ಪ್ ಬೇಕು ನಮಗೆ. 7th ಕಸ್ಪಲ್ಲಿ ಯಾರಿದೆ? ಮರ್ಕ್ಯೂರಿ ಇದೆ ನೋಡಿ. ಸೊ ಕೆಳಗಡೆ ಮರ್ಕ್ಯೂರಿ ಹೋಗಿ, ಸೀದಾ ಮರ್ಕ್ಯೂರಿ ನೋಡಿ. ಮರ್ಕ್ಯೂರಿಯಲ್ಲಿ 8/3 12 ಇದೆ. ಸ್ಯಾಟರ್ನ್ ನಕ್ಷತ್ರ ಲಾರ್ಡ್ ಸ್ಯಾಟರ್ನ್ 8/7. ರಾಹು ಸಬ್ಲಾರ್ಡ್ ರಾಹು 8. ಒನ್ಸ್ ಅಗೇನ್ ಇಲ್ಲಿ ಏನಾಗ್ತದೆ ನೋಡಿದ ತಕ್ಷಣ 888 ಹರ್ಡಲ್ಸ್ ಆಗೋದಿಲ್ಲ, ಮದುವೆ ಆಗೋದಿಲ್ಲ ನೋಡಿ. ಸಿಂಪಲ್. ಇವರು ಯಾರಾದರೂ ಆನ್ಲೈನಲ್ಲಿ ಕೇಳೋದಾದರೆ ಮದುವೆ ಆಗುವುದಿಲ್ಲ, ಒಂದೇ ಮಾತು. ಇನ್ನೊಬ್ಬರು ತಗೊಂಡ್ರು, ಅವರು 33 336 ಶುಕ್ರ ನಂಬರ್ ಅಂತೇಳಿ ನನಗೆ ಜಾಬ್ ಸಿಗ್ತದಾ ಅಂತ ಕೇಳಿದ್ರು. ಜನರೇಟ್ KP ಆಸ್ಟ್ರಾಲಜಿ. ಫಸ್ಟು ಯಾರು ನ್ಯೂ ಪರ್ಸನ್ ಇದ್ದರೆ 6th ಕಸ್ಪ್ ನೋಡಿ, ಬುಧ ಇದೆ ನೋಡಿ ಇಲ್ಲಿ ಮರ್ಕ್ಯೂರಿ. ಲೆಟ್ ಅಸ್ ಸಿ ಮರ್ಕ್ಯೂರಿ ಏನು ಹೇಳುತ್ತೆ ನೋಡೋಣ. ನೋಡಿ ಮರ್ಕ್ಯೂರಿ 11/25. ಸ್ಯಾಟರ್ನ್ ನಕ್ಷತ್ರದ 10/9. ರಾಹು 10. ಅಬ್ಬಾ, ಬ್ಯೂಟಿಫುಲ್. ದಟ್ ಮೀನ್ಸ್ ಹಿ ಈಸ್ ಗೆಟಿಂಗ್ ಗೌರ್ಮೆಂಟ್ ಜಾಬ್ ಅಂತ ಹೇಳ್ಬೋದು ನೀವು, ಯಾಕಂದ್ರೆ ನಕ್ಷತ್ರ ಲಾರ್ಡ್ 10 ತೋರಿಸ್ತಾ ಇದೆ. 11/25, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್, ಸಕ್ಸಸ್ಫುಲ್. ಕಣ್ಣು ಮುಚ್ಚಿ ಹೇಳ್ಬೋದು ಇವರಿಗೆ, ನಿಮಗೆ ಹೋಗಿ ಹೋಗಿ ಗ್ಯಾರಂಟಿ ಜಾಬ್ ಸಿಗ್ತದೆ ನೋಡಿ ಆನ್ಲೈನ್. ಓಕೆ, ನಾನೀಗ ಆನ್ಲೈನಲ್ಲೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನೀವೇ ಯಾರಾದರೂ 32 ಅಂತ ಕೇಳಿದ್ದೀರಿ ಅಂತೇಳಿ
ಇವತ್ತಿನ ದಿವಸ ಪಂಚಾಂಗದ ಪ್ರಕಾರ, ಡೇ ಪ್ರಕಾರ ಇವತ್ತು ಕೇಳಿದ ವ್ಯಕ್ತಿಗಳಿಗೆ ಜಾಬ್ ಸಿಗ್ತದೆ. ಸುಲಭ ಹೌದಾ? ಯಾರು ಇದಕ್ಕೆ ತಲೆ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರು ಕೇಳಿದರು, ಅವರು 108 ಕೊಟ್ಬಿಟ್ಟು 108 ನಂಬರ್ ಒಳ್ಳೇದಂತೇಳಿ ನನ್ನ ಮಗಳಿಗೆ ಮಗು ಯಾವುದು ಆಗ್ತದೆ ಅಂತ. ಈಗ ಮಗುವಿಗೆ 5th ಗುರು. ಓಕೆ, ಸೊ 5th ಕಸ್ಪನ್ನು ನೋಡು, ಹೋಗಿ ಸೀದಾ 5th ಕಸ್ಪ್ ಏನು ಹೇಳುತ್ತೆ? ಜುಪಿಟರ್ ಅಲ್ವಾ 5th ಕಸ್ಪ್ ಏನಂದೆ ನಾನು? ಎಸ್, ಜುಪಿಟರ್. ನೋಡಿ, ಜುಪಿಟರಲ್ಲಿ 9/4 7, 11/3 8 ಆ್ಯಂಡ್ 6 ಕಷ್ಟ. ಇಲ್ಲಿ ಚೈಲ್ಡ್ ಇದರಲ್ಲಿ ಯಾವುದು 5 ಕಾಣೋದಿಲ್ಲ, 8 ಹರ್ಡಲ್ಸ್, 6 ಆಪರೇಷನ್. ಸೊ ವೆರಿ ಡಿಫಿಕಲ್ಟ್ ಮೇಡಮ್ ಅಂತ ಹೇಳ್ಬೋದು. ಓಕೆ, ಇಲ್ಲಿಗೆ ನಾನು ಆನ್ಲೈನ್ ಪ್ರಶ್ನಾಶಾಸ್ತ್ರ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಸ್ಟಾಪ್.